ಸೊ ಆ ಸಾಂಗ್ನ ಓವರ್ ಆಲ್ ಮೆಮೊರೀಸ್ ಹೇಳ್ತಾ ಹೋಗೋದಾದ್ರೆ ಆ ಸಾಂಗಿಗೆ ಆಲ್ಮೋಸ್ಟ್ 1 year ಇಂದ ಪ್ಲಾನ್ ಮಾಡಿದ್ವಿ, 2 years ಇಂದ ಪ್ಲಾನ್ ಮಾಡಿದ್ವಿ, 1 year ಇಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಏರಿಯಲ್ ಆಕ್ಟ್ ಅನ್ನೋದು ಮೊದಲಿಂದಾನು ಪ್ಲಾನ್ ಮಾಡಿದ್ವಿ, ಈ ತರ ಒಂದು ಲುಕ್ ಬೇಕು. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗ್ ಅಲ್ಲಿ ಏರಿಯಲ್ ಆಕ್ಟ್ ಮಾಡ್ತಿರೋದು ನಾವು. ಅಂದ್ರೆ ಇಟ್ ಇಸ್ ಕಮ್ ಔಟ್ ಬ್ಯೂಟಿಫುಲಿ. ಆಮೇಲೆ ಅದರಲ್ಲೂ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅಲ್ಲಿ. ಆಮೇಲೆ ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಓವರ್ ಆಲ್ ನೋಡಿದಾಗ ಅದೇ ಹೇಳ್ದಂಗೆ ಕಾತ್ರದಿಂದ ಕಾಯ್ತಿದ್ದಾರೆ. ಬಿಕಾಸ್ ಎಲ್ಲರೂ ಅದು ಹೆಂಗ್ ಬಂದಿರತ್ತೆ, ಆ ರಿಸ್ಕ್ ಹೆಂಗ್ ತಗೊಂಡ್ರು, ಯಾಕೆ ತಗೊಂಡ್ರು ಅಂತ ಆ ಸಾಂಗ್ ನೋಡಿದಾಗ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್? ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್, ಇದೆಲ್ಲ ಬಿಡಿ, ಇದೆಲ್ಲ ಹೀಲ್ ಆಗುತ್ತೆ, ಇದೆಲ್ಲ ಹೋಗುತ್ತೆ. ಬಟ್ ದೆನ್ ಆ ಹಾರ್ಡ್ ವರ್ಕ್, ಆ ಒಂದು ನಾವು ಟೈಮ್ ಕೊಟ್ಟಿರೋದು ಆ ಸಾಂಗ್ಗೆ, ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ಆ ಒಂದು ವಾವ್, ಇವಾಗ ಒಂದು ಫ್ರೂಟ್ ಸಿಕ್ತು ಅದರಿಂದ ಅನ್ನೋದಕ್ಕೋಸ್ಕರ ಐ ಆಮ್ ವೆರಿ ಎಕ್ಸೈಟೆಡ್. ಸೊ ಆ ಸಾಂಗ್ನ ಓವರ್ ಆಲ್ ಮೆಮೊರೀಸ್ ಹೇಳ್ತಾ ಹೋಗೋದಾದ್ರೆ ಆ ಸಾಂಗಿಗೆ ಆಲ್ಮೋಸ್ಟ್ 1 year ಇಂದ ಪ್ಲಾನ್ ಮಾಡಿದ್ವಿ, 2 years ಇಂದ ಪ್ಲಾನ್ ಮಾಡಿದ್ವಿ, 1 year ಇಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಸೊ ಏರಿಯಲ್ ಆಕ್ಟ್ ಅನ್ನೋದು ಮೊದಲಿಂದಾನು ಪ್ಲಾನ್ ಮಾಡಿದ್ವಿ, ಈ ತರ ಒಂದು ಲುಕ್ ಬೇಕು. ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸಾಂಗ್ ಅಲ್ಲಿ ಏರಿಯಲ್ ಆಕ್ಟ್ ಮಾಡ್ತಿರೋದು ನಾವು. ಅಂದ್ರೆ ಇಟ್ ಇಸ್ ಕಮ್ ಔಟ್ ಬ್ಯೂಟಿಫುಲಿ. ಆಮೇಲೆ ಅದರಲ್ಲೂ ತುಂಬಾ ವೇರಿಯೇಷನ್ಸ್ ಇದೆ ಸಾಂಗ್ ಅಲ್ಲಿ. ಆಮೇಲೆ ನೀಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅದನ್ನ ಓವರ್ ಆಲ್ ನೋಡಿದಾಗ ಅದೇ ಹೇಳ್ದಂಗೆ ಕಾತ್ರದಿಂದ ಕಾಯ್ತಿದ್ದಾರೆ. ಬಿಕಾಸ್ ಎಲ್ಲರೂ ಅದು ಹೆಂಗ್ ಬಂದಿರತ್ತೆ, ಆ ರಿಸ್ಕ್ ಹೆಂಗ್ ತಗೊಂಡ್ರು, ಯಾಕೆ ತಗೊಂಡ್ರು ಅಂತ ಆ ಸಾಂಗ್ ನೋಡಿದಾಗ ನಿಮಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಮ್ಯಾಮ್? ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್, ಇದೆಲ್ಲ ಬಿಡಿ, ಇದೆಲ್ಲ ಹೀಲ್ ಆಗುತ್ತೆ, ಇದೆಲ್ಲ ಹೋಗುತ್ತೆ. ಬಟ್ ದೆನ್ ಆ ಹಾರ್ಡ್ ವರ್ಕ್, ಆ ಒಂದು ನಾವು ಟೈಮ್ ಕೊಟ್ಟಿರೋದು ಆ ಸಾಂಗ್ಗೆ, ಅದನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಡೆಫಿನೆಟ್ಲಿ ಆ ಒಂದು ವಾವ್, ಇವಾಗ ಒಂದು ಫ್ರೂಟ್ ಸಿಕ್ತು ಅದರಿಂದ ಅನ್ನೋದಕ್ಕೋಸ್ಕರ ಐ ಆಮ್ ವೆರಿ ಎಕ್ಸೈಟೆಡ್.